ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ಈ ವಿಡಿಯೋ ಬಂದು ಮಾನಾ ವಿಲೇಜ್ ಬಗ್ಗೆ. ಸೊ ಮಾನಾ ವಿಲೇಜ್ ಎಲ್ಲಿದೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಗೂಗಲಲ್ಲಿ ಇಫ್ ಯು ಟೈಪ್ ಇಂಡಿಯಾಸ್ ಫಸ್ಟ್ ವಿಲೇಜ್ ಯಾವುದು ಅಂತ ಕೇಳಿದ್ರೆ ಗೂಗಲ್ ನಿಮಗೆ ಹೇಳೋದೆ ಮಾನಾ ವಿಲೇಜ್. ಸೊ ಇಟ್ ಈಸ್ ಇನ್ ಉತ್ತರಾಖಂಡ್. ನಾನು ಲಾಸ್ಟ್ ಟ್ರಿಪ್ಪಿಗೆ ಹೋಗಬೇಕಾದ್ರೆ ಕೇದಾರ್ನಾಥ್ ಬಗ್ಗೆ ಮತ್ತು ಬೇರೆ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಅದಿನ್ನೂ ನೀವು ನೋಡಿಲ್ಲ ಅಂದರೆ ಜಸ್ಟ್ ಗೋ ಆ್ಯಂಡ್ ಟ್ರೈ ದ್ಯಾಟ್. ಅದಾದಮೇಲೆ ನಾವು ಹೋದ ಒಂದು ಪ್ಲೇಸ್ ಬಂದು ಮಾನಾ ವಿಲೇಜ್. क्या कर रहे हैं? इस विलेज का स्पेशल क्या है? साल से तो पता नहीं, हमारे फोटो में कितने साल से है ना यहाँ। हाँ, तो आप यहीं से हैं? और हम तो 40-45 साल 40-45. जा रहे हैं। ओके. और यहाँ पे क्या क्या चीज देखने के लिए है? यहाँ पर वही जो मैंने बताया, सरस्वती, भीमपुर, वो सब। भीमपुर में वो पांडव का स्टैचू है. हाँ, वही पर है भीमपुर और सरस्वती। हाँ, पास अपना वो सब एक जगह मिलेगी। नदी भी उस तरफ ही नदी भी मिलेगी. उसी तरफ एक ही जगह। केवल व्यास गुफा, गणेश गुफा इस साइड। राइट साइड. ठीक है, थैंक यू. आपका नाम? मेरा नाम सरस्वती। सरस्वती है. सरस्वती माँ यहीं पर है, तो क्या देखना होगा। थैंक यू. ಆ್ಯಂಡ್ ದ್ಯಾಟ್ ವಾಸ್ ಮೈ ಫಸ್ಟ್ ಇಂಟರ್ವ್ಯೂ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ನಾನು ಇಷ್ಟು ಪ್ಲೇಸಸ್ಗಳಿಗೆ ಹೋಗಿದ್ದೀನಿ, ಬಟ್ ಯಾರ ಹತ್ರನೂ ಬೋಲ್ಡಾಗಿ ಕ್ವೆಶನ್ಸ್ ಕೇಳೋದಾಗಲಿ ಅಥವಾ ವೀಡಿಯೋಸ್ ಬಗ್ಗೆ ತಿಳಿಸಿ ಅನ್ನೋದಾಗಲಿ ನಾನು ಯಾರ ಹತ್ರನೂ ಓಪನ್ ಆಗಿ ಮಾತಾಡಿಲ್ಲ. ಐ ಡೋಂಟ್ ನೋ, ನಾನಿನ್ನೂ ಅದನ್ನು ಕಲಿತಾ ಇದ್ದೀನಿ ಅನಿಸುತ್ತೆ. ಬಟ್ ಈ ಟ್ರಿಪ್ಪಲ್ಲಿ ಐ ಡಿಡ್ ದ್ಯಾಟ್ ಬೋಲ್ಡ್ ಡಿಸಿಷನ್ ಆ್ಯಂಡ್ ಶಿ ವಾಸ್ ಆಲ್ಸೋ ಟು ಕೈಂಡ್. ಆ್ಯಂಡ್ ಅವ್ರ ಹೆಸರು ಸರಸ್ವತಿ ಅಂತ ಹೇಳಿದ್ರು. ಏನಕ್ಕೆ ನಾನು ಈ ಸರಸ್ವತಿ ಅನ್ನೋದನ್ನು ಹೇಳ್ತಿದ್ದೀನಿ ಅಂದರೆ ಮಾನಾ ವಿಲೇಜಲ್ಲಿ ಒಂದೊಂದು ಗಲ್ಲಿ ಅಥವಾ ಒಂದೊಂದು ಚಿಕ್ಕ ಚಿಕ್ಕ ಪ್ಲೇಸ್ ಕೂಡ ಸರಸ್ವತಿಪುರ್ ಅಥವಾ ಪಾಂಡವಪುರ್ ಅಂತ ಹೆಸರು ಕೊಟ್ಟಿದ್ದಾರೆ. ಆ್ಯಂಡ್ ಇಂಡಿಯಾಸ್ ಫಸ್ಟ್ ಟೀ ಶಾಪ್ ಕೂಡ ಇಲ್ಲೇ ಇದೆ. ಸೊ ಮುಂದೆ ನೀವು ಬರೋ ಕ್ಲಿಪ್ಸಲ್ಲಿ ಅದನ್ನು ನೋಡ್ತೀರಾ. ಎಲ್ಲನೂ ಇಲ್ಲಿ ಫಸ್ಟ್ ಅಂತಲೇ ಹೇಳ್ತಾರೆ, ಬಿಕಾಸ್ ಇಟ್ ಇಸ್ ದ ಫಸ್ಟ್ ವಿಲೇಜ್ ಆಫ್ ಇಂಡಿಯಾ. ಮುಂಚೆ ಇದು ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ ಅಂತ ಇತ್ತು. ಆ್ಯಂಡ್ ಆಫ್ಟರ್ ಯು ಕ್ರಾಸ್, ಆ್ಯಸ್ ಐ ಸೆಡ್, ಇಟ್ ಈಸ್ ಅ ಬಾರ್ಡರ್ ಆಫ್ ಇಂಡಿಯನ್ ಟಿಬೆಟ್ ಬಾರ್ಡರ್. ತುಂಬ ಜನ ಟಿಬೆಟಿಯನ್ ಫ್ಲ್ಯಾಗ್ಸ್ನ ಹಾಕಿರೋದು ಕೂಡ ನೀವು ನೋಡ್ತೀರಾ. ಬಟ್ ಇಟ್ ಈಸ್ ಅ ಸೋ ಪೀಸ್ಫುಲ್ ಆ್ಯಂಡ್ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಫ್ ಯು ಆಸ್ಕ್ ಮೀ ಪರ್ಸ್ನಲಿ, ನಿನಗೆ ಯಾವ ಜಾಗ ಇಷ್ಟ ಅಂತ ಕೇಳಿದ್ರೆ ನಾನು ಮಾನಾ ವಿಲೇಜ್ ಶ್ಯೋರ್ಲಿ ಹೇಳ್ತೀನಿ. ಬಿಕಾಸ್ ಸುತ್ತ ಏನಂತಾರೆ ಬೆಟ್ಟ ಗುಡ್ಡ ಮತ್ತು ಈ ಸರಸ್ವತಿ ರಿವರ್, ಅಲ್ಲಿನ ಜನರು ತುಂಬಾ ಕೈಂಡ್ ಆಗಿದ್ರು. ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ನನಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಮತ್ತೆ ಫೀಲ್ ಮಾಡೋ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಐ ವಿಲ್ ಶ್ಯೋರ್ಲಿ ಗೋ ದೇರ್. ಏನಕ್ಕಂತ ಹೇಳಿದ್ರೆ ದ್ಯಾಟ್ ವಾಸ್ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸಸ್ ದಟ್ ಐ ಹ್ಯಾವ್ ವಿಸಿಟೆಡ್. ಆ್ಯಂಡ್ ಪಾಂಡವಪುರದಲ್ಲಿ ಪಾಂಡವರು ಅವರ ಒಂದು ಎಲ್ಲ ಜರ್ನಿನ ಮುಗಿಸಿ ಸ್ವರ್ಗಕ್ಕೆ ಹೋದ ಒಂದು ಜಾಗ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಅದನ್ನು ಪಾಂಡವಪುರ ಅಂತ ಒಂದು ನೇಮ್ ಬಂದಿದೆ ಅನ್ನೋದು ನನಗೆ ಅಲ್ಲಿಗೆ ಹೋಗಾದ್ಮೇಲೆ ಗೊತ್ತಾಯಿತು. ತುಂಬ ವಿಚಾರಗಳು ನಾನು ಅಲ್ಲಿಗೆ ಹೋಗಿನೇ ಕಲ್ತಿರೋದು ಅಂತಲೇ ನಾನು ಹೇಳ್ತೀನಿ. ಇಫ್ ಇನ್ ಕೇಸ್ ನಿಮಗೆ ಅಲ್ಲಿಗೆ ಹೋಗೋ ಒಂದು ಆಪರ್ಚುನಿಟಿ ಸಿಕ್ತು ಅಂದರೆ ಪ್ಲೀಸ್ ಗೋ ಆ್ಯಂಡ್ ಟೇಕ್ ಅ ಕಪ್ ಆಫ್ ಚಾಯ್ ಫ್ರಮ್ ದ ಫಸ್ಟ್ ಟೀ ಶಾಪ್ ಆಫ್ ಇಂಡಿಯಾ. ಆ್ಯಂಡ್ ಅಲ್ಲಿನ ಡ್ರೆಸ್ಸಿಂಗ್ ಸೆನ್ಸ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಡ್ರಾಪ್ ಶೋಲ್ಡರ್ ಟಾಪ್ಸ್ ಆಗಲಿ, ಅವ್ರು ಹಾಕಿರೋ ಆ ಒಂದು ಕಸ್ಟಮ್ ವೇರ್ ಹೆಡ್ ಸ್ಕಾರ್ಫ್ ಆಗಲಿ. ಸೊ ಇಟ್ ವಾಸ್ ಸೋ ನೈಸ್ ಆ್ಯಂಡ್ ಐ ಬಾಟ್ ಇಟ್ ಒನ್. ಆ್ಯಂಡ್ ಅಲ್ಲಿನ ಸ್ಪೆಷಲ್ ಸ್ಪೈಸಸ್ ಆಗಲಿ ಮತ್ತೊಂದಾಗಲಿ ತುಂಬಾ ಚೆನ್ನಾಗಿತ್ತು. ಐ ಆಮ್ ನಾಟ್ ಏಬಲ್ ಟು ಸೇ ದೋಸ್ ಥಿಂಗ್ಸ್ ಇನ್ ದ ವರ್ಡ್ಸ್. ಈಚ್ ವಾಲ್ ವಾಸ್ ಪೇಂಟೆಡ್ ವಿತ್ ಹಿಸ್ಟಾರಿಕ್ ಪೇಂಟಿಂಗ್ಸ್. ಆ್ಯಂಡ್ ಆ ಹಿಲ್ಸ್ ಆಗಲಿ, ಅಲ್ಲಿ ಮಂಜು ಕವಿದ ಒಂದು ವಾತಾವರಣ ಆಗಲಿ, ಇಟ್ ವಾಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಏನಾದರೂ ತುಂಬ ಸ್ಟ್ರೆಸ್ ಆಯಿತು ಅಂದರೆ ಐ ಥಿಂಕ್ ನಾನು ಆ ಒಂದು ಜರ್ನಿನ ಮತ್ತೆ ಯೋಚನೆ ಮಾಡಿ ಐ ಜಸ್ಟ್ ಟೇಕ್ that one moment to imagine. ಇಲ್ಲ ದೀಪ್ತಿ ಆ ಥರ ಟ್ರಿಪ್ಸ್ ನೀನು ಮತ್ತೆ ಹೋಗಬೇಕು ಅಂದರೆ ಯು ಹ್ಯಾವ್ ಟು ಗೋ ಥ್ರೂ ಆಲ್ ದಿ ಸ್ಟ್ರೆಸ್ ಆ್ಯಂಡ್ ಆಲ್ ದಿ ಸ್ಟಫ್. ಸೊ ಐ ಥಿಂಕ್ ಇಫ್ ಯು ಹ್ಯಾವ್ ಅ ಟ್ರಾವೆಲ್ ಪ್ಲ್ಯಾನ್ ಯು ಮಸ್ಟ್ ವಿಸಿಟ್ ದ ಮಾನಾ ವಿಲೇಜ್. ಆ್ಯಂಡ್ ಇದೇ ಥರ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಇಟ್ ಟು ಯುವರ್ ಫ್ರೆಂಡ್ಸ್. ಆ್ಯಂಡ್ ಮತ್ತೆ ನನ್ನ ಜರ್ನೀಸ್ನ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.